ನಮಸ್ಕಾರ, ಕರ್ನಾಟಕ ನ್ಯೂಸ್ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಾದ ಜಗಳೂರು ಕಡಬನಕಟ್ಟೆ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಲಿಂಗನಹಳ್ಳಿ ಕ್ರಾಸ್ನಿಂದ ತಾಲೂಕು ಕ್ರೀಡಾಂಗಣದವರೆಗೆ ಅಂದಾಜು ಮೊತ್ತ 2,50,00,000. ಜಗಳೂರು ಆರ್ಕಬಾವಿ ರಸ್ತೆ ಟು ಚಳ್ಳಕೆರೆ ರಸ್ತೆ, ಜಗಳೂರು ಪಟ್ಟಣದ ಚಳ್ಳಕೆರೆ ರಸ್ತೆಯಿಂದ ಓಸಿಬೋರೆಯ ಕಾಲೇಜಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 2,75,00,000. ಜಗಳೂರು ತಾಲೂಕು ಮಲ್ಪೆ ಮೊಣಕಾಮೂರು ರಾಜ್ಯ ಹೆದ್ದಾರಿ ರಸ್ತೆ ಮರು ಡಾಂಬರೀಕರಣ, ದೇವಿಕೆರೆ ಗ್ರಾಮದಿಂದ ಬಗ್ಗೆನಹಳ್ಳಿ ಕ್ರಾಸ್ವರೆಗೆ ಅಂದಾಜು ಮೊತ್ತ 5 ಕೋಟಿ. ಜಗಳೂರು ತಾಲೂಕಿನ ಭರಮಸಮುದ್ರ ಗ್ರಾಮದಿಂದ ಚಿಕ್ಕಮಲ್ಲನಹೊಳೆ ರಸ್ತೆ ಭರಮಸಮುದ್ರ ಗೇಟಿನಿಂದ ಭರಮಸಮುದ್ರ ದೇವಸ್ಥಾನದವರೆಗೆ ಅಂದಾಜು ಮೊತ್ತ 2,25,00,000 ರೂಗಳು. ಜಗಳೂರು ತಾಲೂಕಿನ ಭರಮಸಮುದ್ರ ಗ್ರಾಮದ 16,58,000 ಅಂಗನವಾಡಿ ಕೇಂದ್ರ ಉದ್ಘಾಟನೆ ಹಾಗೂ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಭೂಮಿ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಅಂತಿಮವಾಗಿ ವೇದಿಕೆ ಕಾರ್ಯಕ್ರಮವನ್ನು ಭರಮಸಮುದ್ರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಶಂಶೀರ್ ಅಹಮದ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಶ್ರೀಮತಿ ರತ್ನಮ್ಮ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ, ಸದಸ್ಯರಾದ ಬಸವರಾಜ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆಳಗೋಟೆ ಅಹಮದ್ ಅಲಿ, ಬರ್ಕತ್ ಅಲಿ, ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಗೌಡರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಖಲೀಲ್, ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರಾದ ಶ್ರೀಮತಿ ಸಾವಿತ್ರಮ್ಮ, ಶ್ರೀಮತಿ ಕಲ್ಪನಾ, ನಿವೃತ್ತ ಪಿಡಿಒರಾದ ಅಜ್ಜಯ್ಯ ನಾಡಿಗರ್, ನಿವೃತ್ತ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ ಬಿ ಮಹೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲಗಟ್ಟಿ ಶೇಖರಪ್ಪ, ಮೊಹಮ್ಮದ್ ಗೌಸ್, ಆದರ್ಶ್ ರೆಡ್ಡಿ, ಗುತ್ತಿಗೆದಾರರಾದ ದೀಪಕ್ ಪಾಟೀಲ್, ಪಕ್ಷದ ಯುವ ಮುಖಂಡರಾದ ಮರನಳ್ಳಿ ರಾಜು, ಶಾಸಕರ ಆಪ್ತ ಸಹಾಯಕರಾದ ಮಧು, ರಾಜು, ಪಿಡಬ್ಲ್ಯೂಡಿ ಇಲಾಖೆ ಎಡಬಲಿಯಾದ ನಾಗರಾಜ್, ಸಿಡಿಪಿಒ ಬೀರೇಂದ್ರ ಕುಮಾರ್, ಪ್ರಗತಿಪರ ಹೋರಾಟಗಾರರು ರೈತರ ಮುಖಂಡರಾದ ಭರಮಸಮುದ್ರ ಕುಮಾರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಅಶೋಕ್ ರೆಡ್ಡಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಭರಮಸಮುದ್ರ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ನಿರಂತರವಾಗಿ ದಾವಣಗೆರೆ ರಸ್ತೆ ಇರ್ಬೋದು, ಲಿಂಗನಹಳ್ಳಿ ಮಾರ್ಗವಾಗಿ ಕವಣಗಟ್ಟೆ ಕಡಮಕಟ್ಟೆ ರಸ್ತೆ ಇರ್ಬೋದು, ಅದೇ ರೀತಿ ಚಳ್ಳಕೆರೆ ಒಂದು ಟೋಲ್ಗೇಟಿಂದ ದ್ವಿಮುಖ ರಸ್ತೆ, ಹೀಗೆ ಸುಮಾರು 12.5 ಕೋಟಿ ಪ್ಲಸ್ 16 ಲಕ್ಷದಲ್ಲಿ ಅಂಗನವಾಡಿ ಕೇಂದ್ರ ಇವತ್ತು ಲೋಕಾರ್ಪಣೆಯಾಗಿದೆ, ಗುದ್ದಲಿ ಪೂಜೆ ಆಗಿದೆ. ನಿಜವಾಗ್ಲೂ ಇವತ್ತು ನಮ್ಮ ಸರ್ಕಾರ 5 ಗ್ಯಾರಂಟಿಗಳ ಜೊತೆಯಲ್ಲಿ ಇಂಥ ರಸ್ತೆ ಇರ್ಬೋದು, ಕುಡಿಯುವ ನೀರಿರ್ಬೋದು ಮತ್ತು ದುರಸ್ತಿ ಕಟ್ಟಡಗಳ ದುರಸ್ತಿ ಇರ್ಬೋದು, ಅದು ಜಗಳೂರು ಇತಿಹಾಸದಲ್ಲೇ ಕಂಡರಿದ ರೀತಿಯಲ್ಲಿ ರಸ್ತೆ ಅಗಲೀಕರಣದಿಂದ ಹಿಡಿದು ಏನು ನೂತನವಾಗಿ ಅನೇಕ ಬಡಾವಣೆಗಳು ಇವತ್ತು ಪ್ರಾರಂಭ ಆಗಿದ್ದಾವೆ. ಅಲ್ಲಿ ಎಲ್ಲ ಬಡಾವಣೆಗಳಲ್ಲಿನೂ ನೂತನವಾಗಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಮನೆಗಳಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯ ನೀರು, ರಸ್ತೆ, ಒಳಚರಂಡಿ ಎಲ್ಲ ಕಾರ್ಯಕ್ರಮಗಳು ಬಹಳ ಅವಶ್ಯಕತೆ ಇರೋದ್ರಿಂದ ಇತಿಹಾಸದಲ್ಲಿ ಕಂಡಿರುವ ರೀತಿಯಲ್ಲಿ ಸುಮಾರು 12 ಕೋಟಿ ರಸ್ತೆಗಳನ್ನು ಇವತ್ತು ಮಾಡುವಂಥ ಕೆಲಸ ಆಗಿದೆ. ಜೊತೆಗೆ 2 ಕೋಟಿಗಳಲ್ಲಿ 207 ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಣೆ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಿ ಇಲ್ಲಿ ಕೊನೆಯದಾಗಿ ಇಲ್ಲೊಂದು ವೇದಿಕೆ ಕಾರ್ಯಕ್ರಮ ಮಾಡಿದ್ದೀವಿ. ಹಾಗಾಗಿ ಇವತ್ತು ಯಾವ ಉದ್ದೇಶದಿಂದ ನಾವು ಕೆಲಸ ಮಾಡ್ತದೋ
ಸಾರ್ವಜನಿಕರು ಅದನ್ನು ಸದ್ಬಳಕೆ ಮಾಡಿಕೊಂಡು ಅದನ್ನ ಯಾವ ಕಾರಣಕ್ಕೆ ನಾವು ಲೋಕಾರ್ಪಣೆ ಮಾಡಿದರೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋಂಥ ಕಿವಿ ಮಾತನ್ನ ಹೇಳಕ್ಕೆ ಬಯಸಿ ಏನೇ ಬರಲಿ ಶಾಂತಿ ದೇವೇಂದ್ರಪ್ಪರಿಗೆ